ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯೇಶ್. ಸಿದ್ದರಾಮಯ್ಯ ದಾಖಲೆಯ 16ನೇ ಬಜೆಟ್ನ ಮಂಡನೆ ಮಾಡಿದ್ದಾರೆ. ಅಭಿವೃದ್ಧಿ ಪಥದಲ್ಲಿ ಹೆಜ್ಜೆ ಹಾಕಿದ ಸಿಎಂ ವ್ಯಕ್ತಿಯ ಶಿಸ್ತನ್ನ ಕಾಯ್ದುಕೊಂಡ್ರು. ಗ್ಯಾರಂಟಿಗಳಿಗೆ ಬದ್ಧತೆ ಮೆರೆದ ಸಿಎಂ ಗೃಹಲಕ್ಷ್ಮಿಯರಿಗೆ ಅಕ್ಕನ ಆಶ್ರಯ ನೀಡಿದ್ರು. ಪ್ರಾದೇಶಿಕತೆಗೆ ಮದ್ದು ಕಂಡುಕೊಂಡ ಸಿದ್ದು ಮದ್ಯಕ್ಕೆ 40,000 ಕೋಟಿಯ ಗುರಿಯನ್ನ ನೀಡಿದ್ದಾರೆ. ಬಜೆಟ್ನಲ್ಲಿ ಕೃಷಿಗೆ ಖುಷಿ ಸಿಕ್ಕಿದೆ. ರೈತ ಸಮೃದ್ಧಿ ಯೋಜನೆ ಜಾರಿಯಾಗ್ತಾ ಇದೆ. ರಾಜ್ಯದಲ್ಲಿ 6,000 ಕಿರು ಆಹಾರ ಸಂಸ್ಕರಣಾ ಘಟಕ ಸ್ಥಾಪನೆಗೆ ಬಜೆಟ್ನಲ್ಲಿ ಪ್ರಸ್ತಾವವಾಗಿದೆ. ಇತ್ತ ನೀರಾವರಿಗೂ ಹಣ ತುಂಬಿದ ಸರ್ಕಾರ ಭದ್ರಾ ಮೇಲ್ದಂಡೆಗೆ ಜೀವ ಕೊಟ್ಟಿದೆ. ರಾಜಣ್ಣ ಪರಂಗೆ ಜಲ ಸಂಪತ್ತನ್ನ ನೀಡಿದ್ದು ಕೃಷ್ಣಾ ಮೇಲ್ದಂಡೆ ವಿಸ್ತರಣೆಯಾಗಲಿದೆ. ಆದರೆ ಮೇಕೆದಾಟುಗೆ ಗ್ರಹಣ ಕವಿದಿದೆ. ಕರ್ನಾಟಕದ ಅಭಿವೃದ್ಧಿಗೆ 6 ಕಾರ್ಯಕ್ರಮಗಳನ್ನ ಬಜೆಟ್ ಗುರುತಿಸಿದೆ. ಪ್ರಾದೇಶಿಕತೆಗೆ ಮದ್ದು ಕಂಡುಕೊಂಡ ಸಿಎಂ ತಾಯಿ ಮಗು ಮರಣ ಪ್ರಮಾಣ ಶೂನ್ಯಕ್ಕಿಳಿಸೋಕೆ ಸಂಕಲ್ಪ ತೊಟ್ಟಿದ್ದಾರೆ. ಹಳ್ಳಿಗೂ ಅಭಿವೃದ್ಧಿಯ ಸ್ಪರ್ಶ ನೀಡಿ ಮೂಲಸೌಕರ್ಯ ಅಭಿವೃದ್ಧಿಗೆ ಬದ್ಧತೆ ಮೆರೆದಿದ್ದಾರೆ. ಶಿಕ್ಷಣಕ್ಕೆ 10% ಹಣವನ್ನ ಮೀಸಲಿಟ್ಟು ಗಮನ ಸೆಳೆದಿದ್ದಾರೆ. ಬೆಂಗಳೂರಿಗೆ ಬಜೆಟ್ನಲ್ಲಿ ಬಂಪರ್ ಲಾಟರಿ ಹೊಡೆದಿದೆ. ಮೂಲಸೌಕರ್ಯ ಅಭಿವೃದ್ಧಿ ಹಣ 7,000 ಕೋಟಿಗೆ ಏರಿಕೆಯಾಗಿದೆ. ಟ್ರಾಫಿಕ್ ಸಮಸ್ಯೆ ನಿಭಾಯಿಸೋಕೆ ಡಬಲ್ ಡೆಕ್ಕರ್ ಮತ್ತು ಸುರಂಗ ರಸ್ತೆಯನ್ನ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನ ಹೃದಯ ಮೆಜೆಸ್ಟಿಕ್ ಸಾರಿಗೆ ಹಬ್ಬ ಆಗಲಿದೆ. ಚಿತ್ರರಂಗಕ್ಕೆ ಸರ್ಕಾರ ನಟ್ಟು ಬೋಲ್ಟು ಟೈಟ್ ಮಾಡಿದೆ. ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಸಿದ್ದರಾಮಯ್ಯ ರಣಸಂದಾಯ ಮಾಡಿದ್ದಾರೆ. ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕಲ್ಪಿಸಲಾಗಿದೆ. ಇದನ್ನೇ ಬಿಜೆಪಿ ಹಲಾಲ್ ಬಜೆಟ್ ಅಂತ ನಾಮಕರಣ ಮಾಡಿದೆ. ಒಡೆದಾಳುವ ಆರ್ಥಿಕತೆ ಎಂಬ ಟೀಕೆಗೆ ಸಿದ್ದು ಕೊಳಕು ಭಾವನೆ ಅಂತ ಟೀಕಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.